ಹಲ್ಲೆಲೂಯ. ಎಲ್ಲರಿಗೂ ಶುಭ ಮುಂಜಾನೆ ಪ್ರಿಯರೇ. ಈ ದಿನದಲ್ಲಿ ದೇವರು ನಿಮ್ಮ ಜೀವಿತದಲ್ಲಿ ಅತ್ಯದ್ಭುತವಾದಂತಹ ಕಾರ್ಯಗಳನ್ನು ನಡೆಸಲಿ ಎಂಬುದಾಗಿ ಈ ದಿನದ ದೇವರ ವಾಕ್ಯವನ್ನು ನಾವು ನೋಡೋಣ. ಇಬ್ರಿಯರಿಗೆ ಬರೆದಂಥ ಪತ್ರಿಕೆ 11ನೇ ಅಧ್ಯಾಯದ 6ನೇ ವಾಕ್ಯ. ಆದರೆ ನಂಬಿಕೆ ಇಲ್ಲದೆ ದೇವರನ್ನ ಮೆಚ್ಚಿಸುವುದು ಅಸಾಧ್ಯ. ದೇವರ ಬಳಿಗೆ ಬರುವವನು ದೇವರು ಇದ್ದಾನೆ ಮತ್ತು ತನ್ನನ್ನು ಹುಡುಕುವವರಿಗೆ ಪ್ರತಿಫಲವನ್ನು ಕೊಡುತ್ತಾನೆ ಎಂದು ನಂಬುವುದು ಅವಶ್ಯ. ಹೌದು ಪ್ರಿಯರೇ, ಸಾಮಾನ್ಯವಾಗಿ ನಮ್ಮ ಜೀವಿತಗಳಲ್ಲಿ ಎಲ್ಲವೂ ಸರಿಯಾಗಿ ನಡೆಯುತ್ತಿರುವಾಗ ನಮಗೆ ಈ ನಂಬಿಕೆಯ ಕೊರತೆ ಉಂಟಾಗುವುದಿಲ್ಲ. ನಮ್ಮ ನಂಬಿಕೆ ಹೆಚ್ಚಾಗಿ ನಾವು ಕಾಣುವಂತಹ ಒಂದು ಸ್ಥಿತಿಯಲ್ಲಿ ನಾವಿರ್ತೇವೆ. ಆದರೆ ನಮ್ಮ ಜೀವಿತದಲ್ಲಿ ಯಾವಾಗ ಕೆಲವೊಂದು ಹೋರಾಟಗಳ ಮಧ್ಯದಲ್ಲಿ, ಕಷ್ಟ ಸಂಕಟಗಳ ಮಧ್ಯದಲ್ಲಿ ಹಾದು ಹೋಗುತ್ತೇವೋ ಆಗ ನಮಗಿರುವಂತಹ ನಂಬಿಕೆ ಸ್ವಲ್ಪ ಮಟ್ಟವಾಗಿ ಇರಬಹುದು ಅಥವಾ ಜಾಸ್ತಿ ಮಟ್ಟದಲ್ಲಿ ಆಗಿರಬಹುದು, ಅಲುಗಾಡುವಂಥದ್ದಾಗಿರ್ತದೆ. ಆದರೆ ದೇವರು ಹೇಳ್ತಿದ್ದಾರೆ, ನಾವು ದೇವರ ವಾಕ್ಯದಲ್ಲಿ ನಾವು ನೋಡ್ತೇವೆ, ಸಾಸಿವೆ ಕಾಳಷ್ಟು ನಂಬಿಕೆ ನಿಮ್ಮಲ್ಲಿ ಇರುವುದಾದರೆ ಎಂಬುದಾಗಿ. ಆದುದರಿಂದ ನನಗೆ ನಂಬಿಕೆ ಇಲ್ಲ, ನಂಬಿಕೆ ಬರ್ತಾ ಇಲ್ಲ, ನಂಬಿಕೆಯಿಂದ ನಾನು ಸೋತು ಹೋಗ್ತಾ ಇದ್ದೇನೆ, ನನಗೆ ನಂಬಲಿಕ್ಕೆ ಆಗ್ತಾ ಇಲ್ಲ ಅಂತ ಹೇಳಿ ನೀವು ಕುಗ್ಗಿ ಹೋಗುವಂತಹ ಅವಶ್ಯಕತೆ ಇಲ್ಲ ಪ್ರಿಯರೇ. ಯಾಕಂದರೆ ನಿಮ್ಮ ಒಳಗೆ ಒಂದು ನಂಬಿಕೆ, ಒಂದು ಭರವಸೆ ಇರುವಂಥದ್ದಾಗಿದೆ. ಅದು ಏನಂತಂದರೆ, ದೇವರು ಖಂಡಿತವಾಗಿ ಏನಾದರೂ ಒಂದು ಸಹಾಯವನ್ನು ನನಗೆ ಮಾಡ್ತಾರೆ ಎಂಬುದಾಗಿ ನಿಮ್ಮ ಒಳಗೆ ಇರುವಂತಹ ಆ ನಂಬಿಕೆಯೊಟ್ಟಿಗೆ ಸೇರಿ ನೀವು ಎದ್ದು ನಿಂತು ದೇವರ ವಾಕ್ಯವನ್ನು ಘೋಷಣೆ ಮಾಡಿರಿ, ದೇವರ ವಾಗ್ದಾನಗಳನ್ನು ಘೋಷಣೆ ಮಾಡಿ. ಆಗ ಖಂಡಿತವಾಗಿಯೂ ನಿಮ್ಮ ಜೀವಿತದಲ್ಲಿ ಮನುಷ್ಯರಿಗೆ ಅಸಾಧ್ಯವಾದಂತಹ ಕಾರ್ಯಗಳು ದೇವರಿಂದ ಸಾಧ್ಯವಾಗ್ತದೆ. ಪ್ರಾರ್ಥನೆ ಮಾಡೋಣ. ಸ್ತೋತ್ರ ಕರ್ತನೆ. ಅಪ್ಪ, ಈ ದಿನದಲ್ಲಿ ಎಲ್ಲ ನನ್ನ ಸಹೋದರ ಸಹೋದರಿಯರು ಕರ್ತನೆ, ವಿಶೇಷವಾಗಿ ಯಾರೆಲ್ಲ ಸ್ವಾಮಿ ತಮ್ಮ ನಂಬಿಕೆಯಲ್ಲಿ ಅಲುಗಾಡಿಸಲ್ಪಟ್ಟಿದ್ದಾರೋ ಯೇಸಪ್ಪ, ಕುಗ್ಗಿಸಲ್ಪಟ್ಟಿದ್ದಾರೋ ಕರ್ತನೆ, ಅವರೆಲ್ಲರಿಗಾಗಿ ಪ್ರಾರ್ಥನೆ ಮಾಡ್ತಿದ್ದೇನೆ. ಹೌದು ಸ್ವಾಮಿ, ಈ ಲೋಕದ ಸಂಕಟಗಳು ಕರ್ತನೆ ನಮ್ಮ ನಂಬಿಕೆಯನ್ನು ಅಲುಗಾಡಿಸಬಹುದು, ಆದರೆ ನಮ್ಮಲ್ಲಿರುವಂತಹ ನಂಬಿಕೆಯನ್ನು ತೆಗೆಯಲು ಸಾಧ್ಯವಿಲ್ಲ ಕರ್ತನೆ. ಅಪ್ಪ, ನೀವು ಹೇಳಿರುವ ಹಾಗೆ ಸಾಸಿವೆ ಕಾಳಷ್ಟು ನಂಬಿಕೆ ಎಂಬುದಾಗಿ ನೀವು ಹೇಳಿದ್ದೀರಾ ಕರ್ತನೆ. ಎಲ್ಲ ಸಹೋದರ ಸಹೋದರಿಯರ ಜೀವಿತದಲ್ಲಿ ಯಾರೆಲ್ಲ ಕರ್ತನೆ ಅಪ್ಪ ಸ್ವಲ್ಪ ಮಟ್ಟಿಗೆ ಕರ್ತನೆ ನಂಬಿಕೆಯನ್ನು ಇಟ್ಟವರಾಗಿ ಸ್ವಾಮಿ ಭಯದಿಂದ ಏನಾಗ್ತದೋ ಎಂಬುದಾಗಿ ಕರ್ತನೆ ಯೋಚನೆ ಮಾಡುತ್ತಿರುವಂತಹ ಜೀವಿತಗಳಲ್ಲಿ ನೀವು ಅದ್ಭುತವನ್ನು ಮಾಡಬೇಕಾಗಿ ಪ್ರಾರ್ಥನೆ ಮಾಡ್ತಿದ್ದೇನೆ ಸಪ್ಪ. ಕರ್ತನೆ, ಪ್ರತಿಯೊಬ್ಬೊಬ್ಬರ ಜೀವಿತವು ಆಶೀರ್ವದಿಸಲ್ಪಡಲಿ ಕರ್ತನೆ. ನೀವು ಹೇಳಿದ ಹಾಗೆ ಅಪ್ಪ, ನಿಮ್ಮಿಂದ ಪ್ರತಿಫಲವನ್ನು ಹೊಂದಿಕೊಳ್ಳುವ ಹಾಗೆ ಎಲ್ಲರನ್ನ ಆಶೀರ್ವದಿಸಿರಿ, ಬಲಪಡಿಸಿರಿ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇನೆ ಕರ್ತನೆ, ಆಮೇನ್.